ಸ್ನೇಹಿತರೆ ನಮಸ್ಕಾರ. ಸತೀಶ್ ಜಿ ಕೆ ತೀರ್ಥಹಳ್ಳಿಯವರ ಪ್ರಜಾವಾಣಿಯ ಸಂಗತ ಅಂಕಣದ ವಾಚನ. ಲೇಖನದ ಶೀರ್ಷಿಕೆ ಆಧುನಿಕರು ನಾವು, ಯಂತ್ರಬಂದಿಗಳು. ಇದು ತಂತ್ರಜ್ಞಾನ ಯುಗ. ಆಧುನಿಕತೆಯ ಕುರುಹಾಗಿ, ಕೊಡುಗೆಯಾಗಿ ಬಂದೊದಗಿದ ಯಂತ್ರೋಪಕರಣಗಳೊಟ್ಟಿಗೆ ಬದುಕನ್ನು ಗಾಢವಾಗಿ ಬೆಸೆದುಕೊಂಡಿರುವ ಸಂದರ್ಭವಿದು. ಅತ್ಯಾಧುನಿಕ ಸೌಕರ್ಯಗಳೊಂದಿಗೆ ಆರಾಮದಾಯಕ ಜೀವನ ಶೈಲಿಗೆ ಆತುಕೊಂಡ ಪ್ರತಿಯೊಬ್ಬರೂ ಯಂತ್ರರಾಹಿತ್ಯ ಸನ್ನಿವೇಶವನ್ನು ಖಂಡಿತ ಊಹಿಸಲಾರರು. ಅರ್ಧ ಗಂಟೆ ಕರೆಂಟು ಹೋದರೆ ಬದುಕಲಾರೆವು ಎಂಬಷ್ಟು ಯಾಂತ್ರಿಕಗೊಂಡ ಕಾಲಮಾನ ಎಂಬುದಂತೂ ಸತ್ಯ. ಪ್ರಸ್ತುತ ಯಂತ್ರನಾಗರಿಕತೆಯಲ್ಲಿ ನಮ್ಮ ದಿನಚರಿ ಸರಾಗವಾಗಿದ್ದು, ಇಡೀ ದಿನದ ಕೆಲಸವನ್ನು ಯಂತ್ರಗಳು ಅರೆಗಳಿಗೆಯಲ್ಲಿ ಮಾಡಿ ಮುಗಿಸುತ್ತಿವೆ. ಸೌಲಭ್ಯಗಳು ಹೆಚ್ಚಿವೆ, ಬದುಕು ಬದಲಾಗಿದೆ. ಇದೀಗ ಯಾವ ಕ್ಷೇತ್ರಗಳನ್ನೂ ಬಾಕಿ ಬಿಡದೆ ದಾಂಗುಡಿ ಇಟ್ಟಿರುವ ಕಂಪ್ಯೂಟರೀಕೃತ ಸಾಧನಗಳು 10 ಜನ ವಾರಗಟ್ಟಲೆ ಮಾಡಬಹುದಾದ ಕೆಲಸವನ್ನು ಒಪ್ಪತ್ತಿನಲ್ಲಿ ಚುಕ್ತ ಮಾಡುತ್ತಲಿವೆ. ಆದರೆ ಮೊನ್ನೆ ತಮ್ಮ ಗತಕಾಲವನ್ನು ಇವತ್ತಿನ ಸಂದರ್ಭದಲ್ಲಿ ಮೆಲುಕುತ್ತಿದ್ದ ಹಳ್ಳಿಯ ಹಿರಿಜೀವವೊಂದರ ದಿಗಿಲಿಗೆ ಕಿವಿಯಾಗುತ್ತಿದ್ದಂತೆ ಒಳಗೊಂದು ಗೊಂದಲ ಭಾವ ಆವರಿಸಿತು. ಅವರಂದಿದ್ದು, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ. ಕೈಯಲ್ಲಿ ಗುದ್ದಲಿ, ಹಾರೆ, ಕತ್ತಿ, ಕೊಡಲಿಗಳಷ್ಟೇ ಇದ್ದವು. 10 ಜನ ಸೇರಿ ಬಯಲಿಗೆ ಬಂದು ನೆಲೆ ನಿಲ್ಲುವುದು, ಸಣ್ಣ ಭೂಮಿಯಲ್ಲಿ ಕೃಷಿ ಕಾರ್ಯ ಕೈಗೊಳ್ಳುವುದು ಮಹಾಸಾಧನೆ, ಸಾಹಸ ಎನಿಸಿಕೊಳ್ಳುತ್ತಿದ್ದವು. ಪ್ರಕೃತಿಯನ್ನು ನೆನೆದೇ ನಮ್ಮ ದಿನಚರಿ ಆರಂಭಗೊಳ್ಳುತ್ತಿತ್ತು. ವೃಕ್ಷ ಕಡಿದವನು ಭಿಕ್ಷೆ ಬೇಡುತ್ತಾನೆ ಅಂತ ನಂಬಿಕೊಂಡವರು ಈಗ ಆಗಿಲ್ಲ. JCB ಯಂತ್ರ, ಬುಲ್ಡೋಜರ್ನಂಥ ದೈತ್ಯ ರಾಕ್ಷಸರ ರಡಾಸಿವು ರಾತ್ರಿ ಬೆಳಗಾಗುವುದರೊಳಗೆ ಎಕರೆಗಟ್ಟಲೆ ಕಾಡು ಗುಡ್ಡಗಳನ್ನು ಮಂಗಮಾಯ ಮಾಡಿದೆ. ಕೆರೆಕಟ್ಟೆಗಳನ್ನು ಹೇಳ ಹೆಸರಿಲ್ಲದಂತೆ ನುಂಗಿ ಹಾಕಿದೆ. ದೇವರ ನಿಜ ಸ್ವರೂಪವಾದ ಪ್ರಕೃತಿಯನ್ನು ಧ್ವಂಸ ಮಾಡುತ್ತಿರುವ ಬಗ್ಗೆ ಯಾರಲ್ಲೂ ಬೇಸರವಿಲ್ಲ. ತೀವ್ರಗತಿಯಲ್ಲಿ ಅರಣ್ಯನಾಶ ಮತ್ತು ಪರಿಸರ ಮಾಲಿನ್ಯಗೊಳ್ಳುತ್ತಿರುವ ಬಗ್ಗೆ ಹಿರಿಯರ ಮಾತುಗಳು ಹೊಮ್ಮಿಸಿದ ಆತಂಕವು ಚೀನಿ ಕಥೆಯೊಂದನ್ನು ನೆನಪಿಗೆ ತಂತು. ಒಮ್ಮೆ ಹಾನ್ ನದಿದಂಡೆಯಲ್ಲಿ ಪ್ರಯಾಣ ಬೆಳೆಸಿದ್ದ ಸಂತ ಚೂತುಂಗ್ ಮುದುಕನೊಬ್ಬ ಹೊಲದಲ್ಲಿ ತರಕಾರಿ ಏರಿಗಳಿಗೆ ನೀರುಣಿಸುತ್ತಿರುವುದನ್ನು ನಿಂತು ನೋಡಿದರು. ಬಾವಿಯಲ್ಲಿ ಇಳಿದು ಕೊಡದಲ್ಲಿ ನೀರು ತುಂಬಿಸಿ ಹೊತ್ತು ತಂದು ಕಾಲುವೆಗೆ ಸುರಿಯುತ್ತಿದ್ದ ಮುದುಕನ ಶ್ರಮದ ಬಗ್ಗೆ ಚೂತುಂಗ್ ಅವರಿಗೆ ಮೆಚ್ಚುಗೆಯಾಯಿತಾದರೂ ಪ್ರತಿಫಲ ತೀರಾ ಕಮ್ಮಿ ಅಂತ ಮರುಕವಾಯಿತು. ಹತ್ತಿರ ಹೋಗಿ, ಮರದ ಏತ ಮಾಡಿಕೋ, ಕಡಿಮೆ ಶ್ರಮದಲ್ಲಿ ಸರಾಗವಾಗಿ ನೀರೆತ್ತಬಹುದು, ಇಲ್ಲವಾದರೆ ಗಾಲಿ ತಿರುಗಿಸಿ ನೀರೆತ್ತುವ ವಿಧಾನವನ್ನಾದರೂ ಅಳವಡಿಸಿಕೋ, ವಿದ್ಯುತ್ ಪಂಪ್ ವ್ಯವಸ್ಥೆ ಮತ್ತೂ ಸುಲಭ, ಸ್ವಿಚ್ ಒತ್ತಿ ಕುಳಿತರಾಯಿತು ಅಂತೆಲ್ಲ ಸಲಹೆಗಳನ್ನಿತ್ತರು. ಮುದುಕನ ಮುಖ ಕೆಂಪೇರಿ. ನನಗೇನು ಆ ಯಂತ್ರದ ಬಗ್ಗೆ ಗೊತ್ತಿಲ್ಲವೆಂದಲ್ಲ, ಬಳಸಲು ನಾಚಿಕೆಯಷ್ಟೇ. ಮುಂದುವರೆದು ಹೇಳಿದ, ಯಾರು ಯಂತ್ರವನ್ನು ಬಳಸುತ್ತಾರೋ ಅವರು ಎಲ್ಲ ಕೆಲಸಗಳನ್ನು ಯಂತ್ರದಂತೆ ಮಾಡುತ್ತಾರೆ. ದೈಹಿಕ ಶ್ರಮವಿಲ್ಲದ ಯಂತ್ರದೊಟ್ಟಿಗೆ ಒಯ್ದಾಡುವವರ ಮೈ ಮನಸ್ಸುಗಳು ಯಾಂತ್ರಿಕವಾಗುತ್ತವೆ. ಎದೆಯಲ್ಲಿ ಯಾಂತ್ರಿಕತೆ ತುಂಬಿಕೊಂಡರೆ ನಾವು ನಮಗರಿವಿಲ್ಲದಂತೆ ಸರಳ ಬದುಕನ್ನು ಕಳೆದುಕೊಳ್ಳುತ್ತೇವೆ. ಹಾಗಾದಾಗ ಆತ್ಮಕ್ಕೆ ಗುರಿ ಮತ್ತು ದಾರಿಯ ಬಗ್ಗೆ ಗೊಂದಲವಿರುತ್ತದೆ. ಆತ್ಮದ ಗೊಂದಲವು ಪ್ರಾಮಾಣಿಕ ಮನಸ್ಸಿಗೆ ಒಗ್ಗದ ವಿಚಾರ. ಆದ್ದರಿಂದ ನಮ್ಮಂಥವರು ಹೀಗೆಯೇ ಸರಳವಾಗಿ ಉಳಿಯ ಬಯಸುತ್ತೇವೆ. ನಿಜ, ಈಗೆಲ್ಲ ಯಾಂತ್ರೀಕರಣ ಅತಿಯಾದಷ್ಟು ಬದುಕು ಕೃತಕವೆನಿಸುತ್ತಿದೆ, ಅಪಾಯಕ್ಕೀಡಾಗುತ್ತದೆ. ಪರಿಸರ ವಿಷಮಯಗೊಂಡಿದೆ. ಬಾಂಧವ್ಯದ ತಂತುಗಳು ಸಡಿಲಗೊಳ್ಳುತ್ತಿವೆ. ಪರಸ್ಪರರಲ್ಲಿ ಅವಲಂಬನೆ, ನಂಬಿಕೆ ಮಾಯವಾಗಿ ಮಾನವ ನಿರ್ಮಿತ ಯಂತ್ರಗಳನ್ನಷ್ಟೇ ನಂಬುವಂತಹ ಕಾಲ ಎದುರಾಗಿದೆ. ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಫೋನ್ ಸಂಸ್ಕೃತಿ, ಕಂಪ್ಯೂಟರ್ ಸಂಸ್ಕೃತಿಯು ಅವರು ಪುಸ್ತಕ ನೋಡಿ ಗಾಬರಿ ಬೀಳುವಂತೆ ಮಾಡುತ್ತಿದೆ. 3 ಹೊತ್ತು ಕಣ್ಣಿಗೆರಗುವ ಇಂದ್ರಿಯ ಪ್ರಚೋದಿತ ವಿಡಿಯೋ ತುಣುಕುಗಳ ಹಾವಳಿಯಲ್ಲಿ ತರಗತಿಯ ಪಾಠಗಳು ಸಪ್ಪೆ, ಭವಿಷ್ಯದ ಕುರಿತು ಕಾಳಜಿ ಕಡಿಮೆ. ಎಲ್ಲೆಡೆಯೂ ಸ್ವಯಂಚಾಲಿತ ಮತ್ತು ರೋಬೋಟಿಕ್ ಯಂತ್ರಗಳ ಬಳಕೆಯು ವ್ಯಾಪಕಗೊಳ್ಳುತ್ತಿದೆ. ದೈಹಿಕ ಶ್ರಮ ಕಡಿಮೆಯಾಗಿ ಜನರ ಆರೋಗ್ಯ ಕ್ಷೀಣಿಸುತ್ತಿದೆ. ಮನುಷ್ಯನ ಬೌದ್ಧಿಕ ಮತ್ತು ತಾರ್ಕಿಕ ಸಾಮರ್ಥ್ಯಗಳನ್ನು ಅನುಸರಿಸಿ ಬೆಳೆಯುತ್ತಿರುವ ಕೃತಕ ಬುದ್ಧಿಮತ್ತೆಯಂತೂ ಬಹುಪಯೋಗಿಯಾಗಿ ಅತ್ಯಂತ ವೇಗವಾಗಿ ಜನಪ್ರಿಯಗೊಳ್ಳುತ್ತಲೇ
ಮನುಷ್ಯನ ಉಪಸ್ಥಿತಿ ಅನಿವಾರ್ಯವಾದ ಕ್ಷೇತ್ರಗಳಲ್ಲೂ ಮನುಷ್ಯನ ಪ್ರಸ್ತುತತೆಗೆ ಸವಾಲೆಸೆಯುತ್ತಲಿದೆ. ಹಾಗಾಗಿ ಆಧುನಿಕತೆಯ ವೇಗಕ್ಕೆ ಕಡಿವಾಣ ಹಾಕಿ ತಂತ್ರಜ್ಞಾನ ಮತ್ತು ಯಂತ್ರ ಸಾಧನಗಳನ್ನು ಅಗತ್ಯಕ್ಕೆ ತಕ್ಕಂತೆ ಹಿತಮಿತವಾಗಿ ಇತಿಮಿತಿಯಲ್ಲಿ ಬಳಸಿಕೊಳ್ಳುವುದು ಒಳಿತು. ಅಂಧಾಭಿವೃದ್ಧಿ ಮತ್ತು ಅತಿಯಾದ ಯಂತ್ರಾವಲಂಬನೆಯ ನಾಗಲೋಟಕ್ಕೆ ಸ್ವಯಂ ನಿಯಂತ್ರಣವನ್ನು ಅಳವಡಿಸಿಕೊಂಡು ಸಂಯಮದಿಂದ ಸುಸ್ಥಿರ ಬೆಳವಣಿಗೆಯತ್ತ ಎಲ್ಲರ ಚಿತ್ತ ಹರಿಯಬೇಕಾಗಿದೆ. ಧನ್ಯವಾದಗಳು.